ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಗೆ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹರಿ ಓಂ. ಹನುಮಂತ ದೇವರ ಬಂಧನ ಮಾಡಬೇಕು ಅಂಥೇಳಿ ರಾವಣನಿಂದ ಪ್ರಚೋದಿತನಾದ ರಾವಣನ ಮಗನೇ ಆದ ಅಕ್ಷಯ ಕುಮಾರ ಬಂದಾಗ ಹನುಮಂತ ದೇವರ ಆಲೋಚನೆ ಮಾಡ್ತಾರೆ. ಏಷಃ ಬಲಸ್ಯ ರಾವಣ ಬಲಸ್ಯ ತೃತೀಯಾಂಶಕಃ, ರಾವಣ ಬಲಸ್ಯ ಏಕೋ ಅಂಶಃ, ಇಂದ್ರಜಿತು ದ್ವಿತೀಯಾಂಶಃ, ಅಕ್ಷಯ ಕುಮಾರ ತೃತೀಯಾಂಶಃ ಅಂತ ತಿಳಿಸಿದ್ದಾರೆ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನದಲ್ಲಿ. ಆದ ಕಾರಣ ಅವನು ರಾವಣನ ಮೂರನೇ ಅಂಶ, ಅವನು ಮಹಾಬಲಿಷ್ಠ. ಆವಾಗ ಅವನನ್ನು ಕೊಲ್ಲಬೇಕು ಅಂತ ಆಲೋಚನೆ ಮಾಡ್ತಾರೆ ಅವರು. ಮಾಡೋ ಕಾಲಕ್ಕೆ ನಿಧಾರ್ಯೇವ ರಾವಣಸ್ಯ ರಾಘವಸ್ಯ ನಾನ್ಯಥ ಯತೀಂದ್ರಜಿನ್ಮಯ ಹತೋ ನ ತಸ್ಯ ಶಕ್ತಿರೀಕ್ಷತೆ ಅತಸ್ತಯೋ ಸಮೋಮಯ ತೃತೀಯಗೇಶ ಹನ್ಯತೆ ವಿಚಾರ್ಯ ಚೈವ ಮಾಶುತಂ ಪದೋ ಪ್ರಗೃಹ್ಯ ಪುಪ್ಲುವೆ. ಹನುಮಂತ ದೇವರು ಆಲೋಚನೆ ಮಾಡಿದ್ರಂತೆ, ರಾವಣನನ್ನು ರಾಮದೇವರಿಗೋಸ್ಕರ ಮೀಸಲಾಗಿಡಬೇಕು, ಇಂದ್ರಜಿತ್ತನ್ನು ಲಕ್ಷ್ಮಣ ದೇವರಿಗೋಸ್ಕರ ಮೀಸಲಾಗಿಡಬೇಕು, ಇನ್ನು ಅಕ್ಷಯ ಕುಮಾರನನ್ನು ನಾನು ಸಂಹಾರ ಮಾಡೋದೇ ಉಚಿತ ಅಂತ ಆಲೋಚನೆ ಮಾಡಿಕೊಂಡು ವಿಚಾರ್ಯ ತಮ್ಮ ಪದೋಹೋ ಪ್ರಗೃಹ್ಯ ಪುಪ್ಲುವೆ, ಅವನ ಎರಡೂ ಕಾಲುಗಳು ಅವನು ಒದ್ದು ಕೆಳಗೆ ಬೀಳಿಸಿ ಅವನ ಎರಡೂ ಕಾಲು ಹಿಡಿದುಕೊಂಡು ಆಕಾಶಕ್ಕೆ ಹಾರಿಬಿಡ್ತಾರೆ ಹನುಮಂತೇವರು. ಗರ್ರ 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 ತಿರ್ಸ್ತಾರೆ ಅವರು. ಏನು ಗರ್ರ 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 ತಿರ್ಸ್ತಾರೆ, ಆಕಾಶಕ್ಕೆ ಹಾರ್ತಾರೆ. ಅದಕ್ಕೆ ಎಂಥ ಹನುಮಂತ ದೇವರು ತೃತೀಯ ರಾವಣನ ಒಟ್ಟು ಸೈನ್ಯದಲ್ಲಿ ಸುಂದರಕಾಂಡ ಕಾಲಕ್ಕೇ ಮೂರನೇ ಒಂದು ಭಾಗ ಸೈನ್ಯವನ್ನು ನಾಶ ಮಾಡಿದ್ರಂತೆ ಹನುಮಂತ ದೇವರು. ಮೂರನೇ ಒಂದು ಭಾಗ, ಕಾಲು ಭಾಗ ಅಲ್ಲ, ಮೂರನೇ ಒಂದು ಭಾಗ. ಎಂಥ ಪರಾಕ್ರಮಿಗಳು ಹನುಮಂತ ದೇವರು. ಆಕಾಶಕ್ಕೆ ಹಾರ್ತಾರವನ್ನು ಹಿಡ್ಕೊಂಡು ಸಚಗ್ರವದ್ಭ್ರಮಾತುರಂ ವಿಧಾಯ ರಾವಣಾತ್ಮಚಂ ಅಪೋಥಯದ್ಧರಾತಲೇ ಕ್ಷಣೇನ ಮಾರುತಿ ತನು. ಅದಕ್ಕಿಲ್ಲ ಅಂತಾರೆ ನೋಡಿ ವಾಲ್ಮೀಕಿ ರಾಮಾಯಣದಲ್ಲಿ ಇನ್ನೂ ಸ್ಪಷ್ಟ. ಸ ಭಗ್ನಬಾಹೂರು ಕಟೀಪಯೋಧರ, ಅವರಿಗೆ ಆಕಾಶಕ್ಕೆ ಹಾರಿ ಗರ 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 ತಿರ್ಸಿ ನೆಲದ ಮೇಲೆ ಅವನ ಅಪ್ಪಳಿಸಿ ಅವನ ತಲೆ ಮೇಲೆ ಕಾಲಿಟ್ಟು ಆ ತಲೆಯನ್ನು ಹಿಂಗೆ ಒಸಗಿಬಿಟ್ರಂತೆ. ಅಂಥ ದುಷ್ಟ. ಸಜ್ಜನರಿಗೆ ಹಿಂಸೆಯನ್ನು ಕೊಡುವ ದುಷ್ಟರು ದುರ್ಮಾರ್ಗರು ಯಾರಿರ್ತಾರೋ ಅವರ ಮರಣ ಹಾಗೇ ಇರುತ್ತೆ. ಮೆರೆಯುವ ಕಾಲಕ್ಕೆ ಜೋರಾಗಿ ಮೆರೀತಾರೆ, ಆದರೆ ಅವರು ಸಾಯೋ ಕಾಲಕ್ಕೆ ಮಾತ್ರ ಅವರ ರಕ್ಷಣೆಗೆ ಯಾರೂ ಬರೋದಿಲ್ಲ, ಎಲ್ಲರೂ ಹಿಂಸೆ ಬಿಡ್ತಾರೆ. ಅದಕ್ಕೆ ವಿಚೂರ್ಣಿತೇ ಧರಾತಲೇ ನಿಜೇಸುತೇ ಸ ರಾವಣ. ರಾವಣಂಗೂ ನ್ಯೂಸ್ ಹೋಯಿತು, ಏನು ಅವನ ದೇಹನೇ ಮುದ್ದೆ ಆಗೋಯ್ತಂತಾರೆ. ಇದೇ ಪ್ರಸಂಗದಲ್ಲಿ ಇದೇ ಥರನೇ ಕೀಚಕನನ್ನು ಇದೇ ಹನುಮಂತ ದೇವರೇ ದ್ವಾಪರ ಯುಗದಲ್ಲಿ ಭೀಮಸೇನ ದೇವರಾಗಿದ್ದಾಗ ಕೀಚಕನನ್ನು ಹಿಂಗೆ ಕೊಲ್ತಾರೆ. ಕೀಚಕ ಸತ್ತಿದ್ದು ಹಾಗೆ ಮಹಾಭಾರತದಲ್ಲಿ. ದ್ರೌಪದೀ ದೇವಿಯರ ತಂಟೆಗೆ ಹೋಗ್ತಾನೆ, ಅಲ್ಲಿ ಭೀಮಸೇನ ದೇವರು ಅವನನ್ನು ಹೇಗೆ ಕೊಲ್ತಾರೆ ಅಂದರೆ ಶಿರಪ್ಪಾಣಿಪಾದೋ ಗುದೇ ಪ್ರವೇಶಯಾಮಾಸ. ಏನು ಅಂದರೆ ಎರಡೂ ಕೈಗಳನ್ನು ಒಳಗಡೆ, ತಲೆಯನ್ನು ಒಳಗೆ, ಎರಡೂ ಕಾಲುಗಳನ್ನು ಒಳಗೆ, ಹಿಂಗೆಲ್ಲ ಸೇರಿಸಿ ಮಾಂಸದ ಮುದ್ದೆ ಕಾಲಿಂದ ಒದ್ಬಿಟ್ರು. ಕೀಚಕನ ಸಂಹಾರ ಹಂಗಿತ್ತು. ಅಲ್ಲೂ ಆಯುಧದಿಂದ ಹೊಡೆದಿದ್ದಲ್ಲ. ಮತ್ತೆ ಅವನು ಹಿಡ್ಕೊಂಡ್ಬಿಟ್ಟು ಅವನ ದೇಹನೇ ಹಿಂಗೆ ಮುದ್ದೆ ಮಾಡಿಬಿಟ್ರಂತೆ, ಮುದ್ದೆ ಮಾಡಿ ಬಿಸಾಕ್ಬಿಟ್ರಂತೆ. ಇನ್ನೆಂಥ ಸಾಮರ್ಥ್ಯ ಅದು. ಅದೇ ಹನುಮಂತ ದೇವರ ಅದ್ಭುತವಾದ ಚರಿತ್ರೆ, ಅದ್ಭುತವಾದ ಮಹಿಮೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಯಾವಾಗ ಅಕ್ಷಯ ಕುಮಾರನ ಸಂಹಾರವನ್ನು ಮಾಡಿದರು, ಅಕ್ಷಯ ಕುಮಾರ ವ್ಯಾಮೋಹಕ್ಕೆ ನಿಯಾಮಕ. ಅದು ಬೇಕು, ಇದು ಬೇಕು, ಇದು ಬೇಕು. ಅಕ್ಷಯ, ಅವನ ಹೆಸರು ಅಕ್ಷಯ, ಆದರೆ ಹನುಮಂತ ದೇವರಿಂದ ಕ್ಷಯ ಆಗಿಬಿಟ್ಟ ಅವನಂತ. ಅಕ್ಷಯ ಅಂದರೆ ಕೌಂಟ್ಲೆಸ್, ಅನಂತ ಅಂತ ಅರ್ಥ ಆಗುತ್ತೆ. ಆದರೆ ಕ್ಷಯ ಅಂದರೆ ನಾಶ ಅಂತ ಅರ್ಥ. ಅಕ್ಷಯ ಅಂದರೆ ನಾಶವಾಗದೇ ಇದ್ದವನು ಅಂತ ಅರ್ಥವೂ ಆಗ್ತದೆ. ಆದ್ದರಿಂದ ಹನುಮಂತ ದೇವರ ಕೈಯಿಂದ ಅಕ್ಷಯ ಕ್ಷಯ ಆದ ಅಂತ ನಮಗೆ ರಾಮಾಯಣದಲ್ಲಿ ತಿಳಿಸಿಕೊಡ್ತಾರೆ. ಅವನು ಸತ್ತ ಎಂಬ ವಿಷಯ ರಾವಣನಿಗೆ ಗೊತ್ತಾದ ತಕ್ಷಣ ಅದಕ್ಕೆ ನಿಶಮ್ಯ ಶೋಕತಾಪಿತಸ್ತದಗ್ರಜಂ ಸಮಾಧಿಶತ್. ತದಗ್ರಜಂ ಅಂದರೆ ಯಾವ ಅಕ್ಷಯ ಕುಮಾರನ ಅಣ್ಣನಾದ ಇಂದ್ರಜಿತ್ತನ್ನು ಕೊಟ್ಟು ಕಳಿಸ್ತಾನೆ ರಾವಣ. ಹೋಗು, ನಿಮ್ಮ ತಮ್ಮನ್ನು ಕೊಂದಂಥ ಆ ಕಪಿನ ಹೆಡಮುರಿಗೆ ಹಾಕಿ ಕಟ್ಟಿ ಎಳ್ಕೊಂಬ ಹೋಗು ಅಂತ ಕೊಟ್ಟು ಕಳಿಸ್ತಾನೆ. ಆವಾಗ ಅಥೇಂದ್ರ ಜಿನ್ಮಹಾಶರೈರ್ವರಾಸ್ತ್ರ ಸಂಪ್ರಯೋಜಿತೈ ತತಕ್ಷವಾನರೋತ್ತಮಂ ನ ಚಾಶಕದ್ವಿಚಾಲನಿ. ಭಾಳ ಸರಸರಿ. ಅವನು ಅತ್ಯಂತ ಭಯಂಕರವಾದ ಅಸ್ತ್ರಗಳಿಂದ, ಶ್ರೇಷ್ಠವಾದ ಬಾಣಗಳಿಂದ ಹನುಮಂತ ದೇವರ ಮೇಲೆ ಪ್ರಯೋಗ ಮಾಡಿದ್ರೂ ಕೂಡ ಆ ವಾನರ ಶ್ರೇಷ್ಠರೂ ಅನಿಸಿಕೊಂಡ ಹನುಮಂತ ದೇವರನ್ನು
ಆ ಬಾಣಗಳು ಏನು ಮಾಡೋಕ್ಕಾಗಲಿಲ್ಲ. ಯಾಕೆ? ಸರ್ವಸಮರ್ಥೋ ಹಿ, ಸರ್ವಸಮರ್ಥರಾದ ಹನುಮಂತ ದೇವರಿಗೆ ಇವರು ಬಿಟ್ಟ ಬಾಣಗಳು ಕೆಲಸಕ್ಕೇ ಬಂದಿರಲಿಲ್ಲ. ಆ ಸಮಯದಲ್ಲಿ ಅಥಾಸ್ತ್ರಮುತ್ತಮಂ ವಿಧೇಹೆ ಯುಯೋಜ ಸರ್ವದುಸ್ಸಹಂ ಸತೇನ ತಾಡಿತೋ ಹರಿರ್ವಚಿಂತೆಯನ್ನಿರಾಕುಲಃ. ಆ ಸಂದರ್ಭದಲ್ಲಿ ಅವನು ಆಲೋಚನೆ ಮಾಡಿದ, ಏನು ಮಾಡಿದ್ರೂ ಈ ಕಪಿನ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ, ಇದಕ್ಕೇನಾರು ಒಂದು ಉಪಾಯ ಮಾಡಬೇಕು ಅಂಥೇಳಿ ಇಂದ್ರಜಿತ್ತು ಬ್ರಹ್ಮಾಸ್ತ್ರವನ್ನು ಕೈಗೆ ತೊಗೊತಾನಂತೆ. ಬ್ರಹ್ಮಾಸ್ತ್ರ ಬ್ರಹ್ಮಾಂಡನೇ ಸುಟ್ಟು ಬೂದಿ ಮಾಡೋ ಸಾಮರ್ಥ್ಯ ಇರುತ್ತೆ ಬ್ರಹ್ಮಾಸ್ತ್ರಕ್ಕೆ. ಅಂಥ ಬ್ರಹ್ಮಾಸ್ತ್ರವನ್ನು ಹೂಡ್ದ. ಹನುಮಂತ ದೇವರು ಸ್ವಲ್ಪ ನಾಟಕ ಮಾಡ್ತಾರೆ. ಹರಿಹಿ ವ್ಯಚಿಂತೆಯನ್ ನಿರಾಕುಲ, ಏನೋ ಏಟು ಬಿದ್ದೋರಂಗೆ ನಾಟಕ ಮಾಡ್ತಾರೆ. ಅದಕ್ಕೆ ಅಸ್ತ್ರಾಭಿಮಾನಿ ಅವರೇ, ಅವರದ್ದೇ ಅಸ್ತ್ರ, ಅದು ಅವರದ್ದೇ ಅಸ್ತ್ರ, ಅವ್ರಿಗೇನು ಮಾಡುತ್ತೆ. ಆದರೆ ನಾಟಕ ಮಾಡೋದು, ಬ್ರಹ್ಮಾಸ್ತ್ರಕ್ಕೆ ಗೌರವ ಕೊಡಬೇಕು, ಬ್ರಹ್ಮಾಸ್ತ್ರಕ್ಕೆ ಮಹತ್ವ ಇದೆ ಅಂತ ಏನು ರೀ, ಬ್ರಹ್ಮಾಸ್ತ್ರದಿಂದ ಹೊಡೆದ್ರೂ ಹನುಮಂತ ದೇವರಿಗೆ ನೋವೇ ಆಗಲಿಲ್ವಾ ಅಂತ ಯಾರು ಕೇಳಿದ್ರೆ ನೋವು ಆದಂಗೆ ನಟನೆ ಮಾಡಿದ್ರೆ ಅಷ್ಟೇ ಹೊರತು ಹನುಮಂತ ದೇವರಿಗೆ ನೋವು ಆಗಿಲ್ಲ ಅನ್ನೋದನ್ನು ಆಚಾರ್ಯ ತಿಳಿಸ್ತಾರೆ. ಅದಕ್ಕೆ ಹನುಮಂತ ದೇವರು ಆಲೋಚನೆ ಮಾಡ್ತಾರಂತೆ, ಇಂದ್ರದೇವರ ಬ್ರಹ್ಮಾಸ್ತ್ರವೇ ಬಂದು ಇವರನ್ನು ಹೊಡಿಲಿಕ್ಕೆ ಬಂದಾಗೇನೇ ಏನೂ ಆಗದೇ ಇದ್ದ ಹನುಮಂತ ದೇವರಿಗೆ ಹಿಂದೊಂದು ದಿನ ಯಾವಾಗೂ ಇಂದ್ರದೇವರು ಬಂದು ವಜ್ರಾಯುಧ ತಗೊಂಡು ಹನುಮಂತ ದೇವರಿಗೆ ಹೊಡೆದ್ರು ಅಂತ ಹೇಳಿದ್ರೆ ಆ ವಜ್ರಾಯುಧ ಒಂದು ಬೆಂಡಿದ್ದ ಹಾಗೆ ಬ್ರಹ್ಮಾಸ್ತ್ರದ ಮುಂದೆ. ಬ್ರಹ್ಮಾಸ್ತ್ರವು ವಜ್ರಾಯುಧಕ್ಕಿಂತ ಅನಂತಪಟ್ಟು ಉತ್ತಮ, ಭಾಳ ದೊಡ್ಡ ಅಸ್ತ್ರ. ಅಂಥ ಬ್ರಹ್ಮಾಸ್ತ್ರವೇ ಹನುಮಂತ ದೇವರಿಗೆ ಏನೂ ಮಾಡಿಲ್ಲ ಅಂದಮೇಲೆ ಇಂದ್ರದೇವರು ವಜ್ರಾಯುಧ ತೊಗೊಂಡು ಹೊಡೆದ್ಬಿಟ್ರೆ ನೋವಾಗ್ಬಿಡುತ್ತಾ? ಹನುಮಂತ ದೇವರಿಗೆ ಸರ್ವತಾ ಇಲ್ಲ. ಅದಕ್ಕೋಸ್ಕರವಾಗಿ ಮಯಾವರಾವಿಲಂಘಿತಾಘನೇಕಷ ಸ್ವಯಂಭವ ಸಮಾನನೀಯಗೇವ ಮೇ ತತೋತ್ರಮಾನಯಾಮ್ಯಹಂ. ಹನುಮಂತ ದೇವರು ಮನಸ್ಸಲ್ಲಿ ಅಂದ್ಕೊಂಡ್ರಂತೆ, ಏನಂತ, ನಾನು ಅನೇಕ ಕಡೆಗೆ ಬ್ರಹ್ಮದೇವರ ವರವನ್ನು ಮೀರಿದ್ದೀನಿ. ಎಲ್ಲಿ? ಸಿಮ್ಮಿಕಾ ಸಂಹಾರ ಮಾಡಿದೆ, ಅವಳಿಗೆ ಬ್ರಹ್ಮದೇವರ ವರ ಇತ್ತು, ಅದನ್ನು ಬ್ರೇಕ್ ಮಾಡಿದೆ. ಬ್ರಹ್ಮದೇವರು ಸಾಯಬೇಡ ಅಂತ ವರ ಕೊಟ್ಟಿದ್ದರೂ ಕೂಡ ಅವಳನ್ನು ಕೊಂದು ಹಾಕಿದ್ದೀನಿ, ಅಲ್ಲಿ ಬ್ರಹ್ಮದೇವರ ವರ ಮುರಿದು ಹಾಕಿದೆ. ಅದಾದ ಮೇಲೆ ಲಂಕಿಣಿಗೆ ಪ್ರಹಾರ ಮಾಡಿ ಒಳಗಡೆ ಬಂದೆ, ಅದು ಎರಡನೇ ಸರಿ, ಬ್ರಹ್ಮದೇವರ ವರ ಇತ್ತು, ಅದನ್ನು ಮೀರಿದ್ದೀನಿ. ಒಳಗಡೆ ಬಂದ ಮೇಲೆ ಅನೇಕ ಕಡೆಗೆ ಬ್ರಹ್ಮದೇವರ ವರವನ್ನು ನಾನು ಮೀರಿದ್ದೀನಿ. ಯಾಕೆ? ಅಕ್ಷಯ ಕುಮಾರನ ಕೊಂದರು, ಅಕ್ಷಯ ಕುಮಾರನಿಗೂ ಬ್ರಹ್ಮದೇವರ ವರ ಇದೆ, ಅಕ್ಷಯ ಕುಮಾರನಿಗೂ ಬ್ರಹ್ಮದೇವರ ವರ ಇರೋದರಿಂದ ಅವನನ್ನೂ ಕೊಂದು ಹಾಕಿದ್ದೀನಿ. ಹೀಗೆ ಅನೇಕ ಕಡೆಗೆ ಬ್ರಹ್ಮದೇವರ ವರವನ್ನು ಮೀರಿದ್ದೀನಿ. ಆದರೆ ಈಗ ಅವನು ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾನೆ, ಆ ಬ್ರಹ್ಮಾಸ್ತ್ರಕ್ಕೆ ನಾನು ಸಿಕ್ಕಾಕ್ಕೊಂಡಂಗೆ ನಾಟಕ ಈಗ ಮಾಡಬೇಕಾಗ್ತದೆ ಅಂತ ಅನಿಸ್ಕೊಂಡ್ರು, ಮನಸ್ಸಲ್ಲಿ ಅಂದ್ಕೊಂಡ್ರು ಹನುಮಂತೇವರು. ಯಾಕೆ ಅಂತಂದರೆ ಇತೀಹ ಲಕ್ಷ್ಯಮೇವ ಮೇಸ ರಾವಣಶ್ಚ ದೃಶ್ಯತೆ. ರಾವಣನ ನೋಡ್ಬೇಕು ಇವಾಗ. ರಾವಣನ ನೋಡಬೇಕು ಅಂದರೆ ಈಗ ನಾನು ಸಿಕ್ಕಾಕ್ಕೊಂಡಂಗೆ ಮಾಡಿದ್ರೆ ನನ್ನ ರಾವಣನ ಹತ್ರ ಕರ್ಕೊಂಡು ಹೋಗ್ತಾರೆ. ಮತ್ತು ಈಗಲೂ ನಾನು ಇಂದ್ರಜಿತ್ತನ್ನು ಹೊಡೆದುಬಿಟ್ಟೆ ಅಂದರೆ ರಾವಣನ ಹತ್ರ ಹೋಗೋದು ಹೆಂಗೆ? ಈಗ ರಾವಣನ ಹತ್ರ ಹೋಗೋದಕ್ಕೇನಾದ್ರು ನೆಪ ಬೇಕಾಗ್ತದೆ. ಅದಕ್ಕೆ ಇಂದ್ರಜಿತ್ತು ಬಿಟ್ಟ ಆ ಒಂದು ಬ್ರಹ್ಮಾಸ್ತ್ರದಿಂದ ಸಿಕ್ಕಾಕಿಕೊಂಡಂತೆ ನಟನೆ ಮಾಡ್ತಾರೆ ಹನುಮಂತ ದೇವರು. ನಿಂತುಬಿಟ್ರು ಸುಮ್ಮನೆ. ಆವಾಗ ಇವರೆಲ್ಲ ಬಂದು ಚಿತ್ವಾ ಪಾಶಾಂ ಸಮುತ್ಪತ್ಯ ಹನ್ಯ ಅಹಂ ಇಮಾಂ ಪುನಃ, ಅಂತೂ ಕಪಿಯನ್ನು ನಾನು ಬಂಧನ ಮಾಡಿದೆ ಅಂತ ಅಹಂಕಾರದಿಂದ ನೋಡ್ತಾ ಇದ್ದ ಇಂದ್ರಜಿತ್ತು. ಅವನು ನಿಂತ್ಕೊಂಡ್ರಷ್ಟೇ, ಇವನು ಬಂಧನ ಮಾಡಿದ್ದಲ್ಲ, ಅವರು ನಿಂತರಷ್ಟೇ. ಆದರೆ ನಾಟಕ ಏನು ಅಂದರೆ ರಾವಣನ ನೋಡಬೇಕಾಗಿದೆ, ರಾಮದೇವರ ಸಂದೇಶವನ್ನು ರಾವಣನಿಗೆ ತಲುಪಿಸಬೇಕಾಗಿದೆ, ರಾವಣನಿಗೂ ಎಚ್ಚರಿಸಿ ಅವನಿಗೆ ಭಯಪಡಿಸಬೇಕಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಹನುಮಂತ ದೇವರು ಸಿಕ್ಕಾಕ್ಕೊಂಡಂಗೆ ನಾಟಕ ಮಾಡಿದ್ರು. ಅದಾದ ಮೇಲೆ ಅಲ್ಲಿಂದ ಅವನ್ನ ಬೇರೆ 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 ಸರ್ಪಳಿಗಳು ತಂದು ಕಟ್ಟಿದ್ರಂತೆ. ಬ್ರಹ್ಮಾಸ್ತ್ರದ ಮಹಿಮೆನೇ ತಿಳಿದೇ ಇದ್ದ ಮೂರ್ಖರು ಇವರೆಲ್ಲ. ಬ್ರಹ್ಮಾಸ್ತ್ರ ಬಿಟ್ಟರೆ ನೀನು ಹೋಗಿ ಅವ್ರನ್ನ ಕಟ್ಟಾಕೋದು ಬೇಡ, ಆ ಬ್ರಹ್ಮಾಸ್ತ್ರ ಪ್ರಯೋಗ ಯಾರಿಗಾಗಿರುತ್ತೋ ಇವ್ರು ಹೇಳ್ದಂಗೆ ಕೇಳ್ತಾರೆ, ಆ ಸ್ಥಿತಿ ಇರುತ್ತೋ. ಆ ಬ್ರಹ್ಮಾಸ್ತ್ರ ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಬರುತ್ತೆ ಅವ್ರಿಗೆ, ಯಾರ ಮೇಲೆ ಪ್ರಯೋಗ ಮಾಡಿರ್ತಾರೋ ಅವ್ರಿಗೆ. ಆದರೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಇವರು ಸರ್ಪಳಿ ಹಾಕಿ ಕಟ್ಟಕ್ಕೆ ಹೋದಷ್ಟೇ ಬ್ರಹ್ಮಾಸ್ತ್ರ ಮಾಯ ಆಗುತ್ತೆ. ಇವ್ರ ಯೋಗ್ಯತೆ ಇಷ್ಟೇ, ನನ್ನ ಮಹಿಮೆನೇ ಗೊತ್ತಿಲ್ಲ ಇವರಿಗೆ ಅಂತ ಬ್ರಹ್ಮಾಸ್ತ್ರವೇ ಮಾಯ ಆಗಿಬಿಡ್ತದೆ. ಅದಾದ ಮೇಲೆ ಅಲ್ಲಿ ಹೊರಡ್ತಾರೆ. ಇದಂ ಸಮೀಕ್ಷಬದ್ಧವಸ್ಥಿತಂ ಕಪೀಂದ್ರಮಾಶುತೆ ಬಬಂಧುರನ್ಯ ಪಾಶಗೈಹಿ ಜಗಾಮ. ಬೇರೆ ಪಾಶಗಳಿಂದ ಕಟ್ಟಿದ ನೋಡಿ ಆ ಬ್ರಹ್ಮಾಸ್ತ್ರವು ತನ್ನ ಲೋಕಕ್ಕೆ ತಾನು ವಾಪಸ್ ಹೋಗುತ್ತೆ. ಅಲ್ಲಿಂದ
ಮುಂದೆ ಏನಾಯಿತು? ಹನುಮಂತ ದೇವರು ಅಲ್ಲಿ ರಾವಣನ ಹತ್ರ ಬಂದು ನಿಲ್ತಾರೆ. ನಿಂತಾಗ ಅಥಪ್ರಗೃಹ್ಯ ತಂ ಕಪಿಂ ಸಮೀಪಮಾನಯಂಶ್ಯತೆ ನಿಶಾಚರೇಶ್ವರಸ್ಯ ತಂ ಸ್ವಪೃಷ್ಟವಾಂಶ ರಾವಣ. ಆ ಹನುಮಂತ ದೇವರನ್ನು ನೋಡ್ರಿ, ಕಲಿಯುಗದಲ್ಲಿ ದುಷ್ಟರಿಗೆ, ದುರ್ಮಾರ್ಗರಿಗೆ, ಸ್ಯಾಡಿಸ್ಟ್ಗಳಿಗೆ, ಮೋಸ ಮಾಡೋರಿಗೆ, ಸುಳ್ಳು ಹೇಳೋರಿಗೆ, ಒಬ್ಬ ಜೀವನ ಹಾಳು ಮಾಡೋರಿಗೆ ಸನ್ಮಾನಗಳು ಜಾಸ್ತಿ. ಪ್ರಾಮಾಣಿಕವಾಗಿರೋರಿಗೆ, ಸಾತ್ವಿಕವಾಗಿರೋರಿಗೆ ಶಿಕ್ಷೆಗಳು ಜಾಸ್ತಿ. ಹನುಮಂತ ದೇವರು ಪರಮಸಾತ್ವಿಕರು. ಅವರನ್ನು ಸ್ವಾಗತ ಹೇಗೆ ಮಾಡ್ದ ರಾವಣ? ಸರಪಳಿ ಹಾಕಿ ಅವಮಾನ ಮಾಡ್ತಾ ಎಳ್ಕೊಂಬಂದು ಆ ರಾಕ್ಷಸರೆಲ್ಲ ಕಪಿ ಅಂಥೇಳಿ ಅದನ್ನು ಚೇಷ್ಟೆಗಳನ್ನು ಮಾಡ್ತಾ ಅಣಗಿಸ್ತಾ ಅವಮಾನ ಮಾಡ್ತಾ ಎಳ್ಕೊಂಬಂದರು. ಕುಂಭಕರ್ಣನ ಕರ್ಕೊಂಬರೋ ಕಾಲಕ್ಕೆ ಏನು ವೈಭವ, ಏನು ವಾದ್ಯಘೋಷಗಳು, ಏನು ಜೈಕಾರಗಳು, ಏನು ಪುಷ್ಪವೃಷ್ಟಿಗಳು, ಪನ್ನೀರು, ಎಷ್ಟೆಲ್ಲ ವೈಭವನ ಕರ್ಕೊಂಬಂದರು. ಇದು ಕಲಿಯುಗದ ಲಕ್ಷಣವೇ. ತ್ರೇತಾಯುಗದಲ್ಲಿ ನಡೀತಲ್ಲ, ಅದು ಇವತ್ತು ಕಲಿಯುಗದಲ್ಲಿ ನಡೀತದೆ. ದುಷ್ಟರಿಗೆ, ಕುಹಕಿಗಳಿಗೆ, ವಿಷಜಂತುಗಳಿಗೆ ವಿಶೇಷ ಸನ್ಮಾನಗಳಿರ್ತಾವೆ. ಪ್ರಾಮಾಣಿಕರಿಗೆ ಕೇರೇ ಮಾಡೋದಿಲ್ಲ. ಇದು ಕಲಿಯುಗದ ಲಕ್ಷಣ. ತ್ರೇತಾಯುಗದಲ್ಲೇ ನಡೆದಿದೆ, ಇನ್ನು ಕಲಿಯುಗದಲ್ಲಿ ನಡೆಯಲ್ವಾ? ಕಲಿಯುಗದ ಲಕ್ಷಣವೇ ಇದು. ಈ ರೀತಿಯಾಗಿ ಹನುಮಂತ ದೇವರನ್ನು ಕರ್ಕೊಂಬಂದು ರಾವಣನ ಬಳಿ ನಿಲ್ಲಿಸೋ ಕಾಲಕ್ಕೆ ಮುಂದೆ ಏನಾಯಿತು? ರಾವಣ ಹನುಮಂತ ದೇವರನ್ನು ಕುರಿತು ಏನೋ ಪ್ರಶ್ನೆ ಮಾಡ್ತಾನೆ. ಏನು ಪ್ರಶ್ನೆ ಮಾಡ್ದ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ಹರಗೇ ನಮಃ. ಶ್ರೀಕೃಷ್ಣಾರ್ಪಣ ವಸ್ತು.